ಬಾನು ಮುಸ್ತಾಕ್ ಅವರು ಉದ್ಘಾಟನೆ ಮಾಡಬೇಕು ಅಂತಂದ್ರೆ ತಮಗೆ ತಮ್ಮ ವೈಯಕ್ತಿಕ ಅನ್ನೋದಕ್ಕಿಂತ ಇದು ಪಕ್ಷದಲ್ಲಿ ಇರೋದ್ರಿಂದಾನೇ ಇದನ್ನ ಆರೋಪ ಮಾಡ್ತಾ ಇದ್ರೆ ಅಥವಾ ಸ್ವೀಕರಿಸ್ಕೋತಾ ಇಲ್ವಾ ಅನ್ನೋದು ಮೇಲ್ನೋಟ ಕಾಣಿಸ್ತಾ ಇದೆ ಮೇಡಮ್. ತಾವು ಅದಕ್ಕೆ ವಿವರಣೆ ಇಲ್ಲ 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 ಏನೋ ಕರಿಯ ಒಳ್ಳೆ ಕಳ್ಳ ಇದ್ದಂಗಲ್ಲೋ. ದಸರಾ ಅನ್ನೋದು ನಿಮ್ಮ ಪ್ರಕಾರ ಅದು ಹಿಂದೂಗಳ ಧಾರ್ಮಿಕ ಆಚರಣೆಯೋ ಅಥವಾ ಸರ್ಕಾರಿ ಕಾರ್ಯಕ್ರಮ ಮೇಡಮ್ ಯಾರು ಬೇಕಾದ್ರೆ ಈಗ ಅಲ್ಲಿ ಆಚರಣೆಗಳು ಏನಾಗುತ್ತೆ? ಆಚರಣೆಗಳು ಎಲ್ರಿಗೂ ಅದು ಸರಿ ನಾಡ ಹಬ್ಬ ಅಂತಂದ್ಮೇಲೆ ಉದ್ಘಾಟನೆ ಅಂದ್ರೆ ಹೇಗಾಗುತ್ತೆ? ಯಾವ ರೀತಿಯ ಪ್ರಕ್ರಿಯೆಗಳಲ್ಲಿ ಇರುತ್ತೆ? ಬಂದ್ ಕಟ್ ಮಾಡ್ತಾರಾ? ಅಲ್ಲಲ್ಲ ಚಾಲನೆ ಕೊಡೋದು ಯಾವ ರೀತಿ ಇರ್ಬೋದು ಮೇಡಮ್. ನೀವು ದಸರಾ ನೋಡಿದಿರಲ್ಲ ಸರ್, ಹೆಂಗೆ ಚಾಲನೆ ಕೊಡೋದು ಅಂದ್ರೆ ಹೆಂಗೆ, ಏನ್ ಪ್ರಕ್ರಿಯೆ ಇರುತ್ತೆ? ಪ್ರಾರಂಭ ಮಾಡ್ತಾ ಇದೀವಿ ಅಂತಲೇ ಅಷ್ಟೇ. ಹೆಂಗ್ ಮಾಡ್ತಾರೆ ಸರ್? ಅದೇ ಆಣೆಗಳು ಅದರದೇ ಆದಂತಹ ಪ್ರೋಟೋಕಾಲ್ ಇರ್ತದೆ. ಅಲ್ಲ ಉದ್ಘಾಟನೆ ನೋಡಿಲ್ದೇ ಇರ್ಬೋದು. ನಿಜವಾದ ಭಾರತ ಮಾತೆ ಅಲ್ಲಿ ಚಾಮುಂಡೇಶ್ವರಿಯ ಒಂದು ಉತ್ಸವ ಮೂರ್ತಿ ಇರುತ್ತೆ. ಅದಕ್ಕೆ ಶಾಸ್ತ್ರೋಕ್ತವಾಗಿ ನಿಗದಿತ ಮುಹೂರ್ತದಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡಲಾಗುತ್ತೆ. ಅರಿಶಿನ ಕುಂಕುಮ, ಹೂವು, ಮಂಗಳಾರತಿ ಎಲ್ಲವೂ ಇರುತ್ತೆ. ಇದು ಉದ್ಘಾಟನೆ. ರಿಬ್ಬನ್ ಕಟ್ ಮಾಡೋದಿಲ್ಲ. ನಮ್ಮ ಬ್ಯಾಕಿಗೆ ಬೆಂಕಿ ಇಟ್ಕೊಳ್ಳೋದು ಅಂದ್ರೆ ಇದೇ ಇರಬೇಕು. ಮೇಡಮ್ ಆಗ್ಲಿಂದ ವಿವರಿಸಿದ್ದೇನು, ಬಾನು ಮುಷ್ತಾಕ್ ಅವರಿಗೆ ಅರಿಶಿನ ಕುಂಕುಮದ ಬಗ್ಗೆನೇ ಆಕ್ಷೇಪ ಇರುವಾಗ ಈ ಪೂಜೆ, ಹಿಂದೂ ಸಂಪ್ರದಾಯದ ಪೂಜೆಯಲ್ಲಿ ಭಾಗಿಯಾಗೋದು ಸರಿಯಾ ಅಂತ ಕೇಳಿದ್ರು. ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಅರ್ಥವಿಲ್ಲದೆ ವ್ಯರ್ಥಪ್ಲಾಪ ಮಾತಾಡ್ತಾನೆ ಹೋಗ್ತಾರೆ. ಆದ್ರಿಂದ ನಾನು ಮಾತನ್ನು ಕಡಿಮೆ ಮಾಡಿದ್ದೀನಿ. ಅದು ನಿಮಗೆ ಗೊತ್ತುಂಟಾ? ಹಿಂದೆ ಈ ವಿವಾದ ಉಟ್ಕೊಂಡಿಲ್ವಾ? ಈ ಹಿಂದೆ ಆನೆನಲ್ಲಿ ಯಾರೋ ಒಬ್ಬ ಮುಸಲ್ಮಾನ ರಾಜ ಆನೆನಲ್ಲಿ ಬಂದು ಉದ್ಘಾಟನೆ ಮಾಡಿದಂತಹ ಉದಾಹರಣೆಗಳನ್ನ ನಮ್ ಆನೆ ಮೇಲೆ ಬಂದು ಏನು ಆನೆ ಮೇಲೆ ಯಾರೋ ಒಬ್ರು ರಾಜರ ಇದು ಮುಸಲ್ಮಾನರು ಇವ್ರ ಹೆಸರು ಗೊತ್ತಾಗ್ತಿಲ್ಲ. ಆನೆ ಮೇಲೆ ಬಂದಿದ್ದಾರೆ ಅವರು. ಆನೆ ಮೇಲೆ ಬಂದು ಉದ್ಘಾಟನೆ ಮಾಡಿದಂತಹ ಉದಾಹರಣೆಗಳಿದ್ದಾವೆ ಈ ಹಿಂದೆ. ಈ ನನ್ನ ಮಗನ ನಿಮ್ ಭಾಷೆ ಸರಿ ಕಣೋ. ನನ್ನ ಮಗನೇ ನಿನ್ ತಲೆ ಕಿಡ್ನಿ ಇದೆಯಾ? ಆನೆ ಲತ್ತಿದೆಯಲ್ಲ, ದರ್ವೇಶಿ ನನ್ನ ಮಗನೇ, ಕಚ್ಚಡ ನನ್ನ ಮಗನೇ, ಲೋಪ ನನ್ನ ಮಗನೇ, ಗಾಂಡ ನನ್ನ. ಈಗ ವಿವಾದ ಉಟ್ಕೊಂಡಿರೋದು ಏನಕ್ಕೆ? ಆಗ್ಲೂ ವಿವಾದ ಆಗಿತ್ತು ಸರ್, ನಿಮಗ್ ಗೊತ್ತಿಲ್ಲ ಅನ್ಸುತ್ತೆ. ನೀವೇ ಬೇರೆ ನನ್ ಮೂಡ್ ಚೇಂಜ್ ಆಗಕ್ ಮುಂಚೆ ಬೇಗ ಹೋಗಕ್ಕೆ ಹೋಗು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.